ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹಾಕಿದಾರಲ್ರಿ. ನಮಗೆ 30% ಅಷ್ಟು ಓಟ್ ಬಂದಿಲ್ಲ. JDU ಸುಮಾರು 23% ಬಂದಿದೆ. JDU 23% ಬಂದು ನಮಗೆ 25 ಸೀಟ್ ಬಂದಿದೆ. BJP 20% ತೊಗೊಂಡು 91 ಸೀಟ್ ಬಂದಿದೆ. ಇದು ಪ್ರಪಂಚದಲ್ಲಿ ಯಾರೇ ಒಬ್ಬ ಆಡಳಿತ 20-25 ವರ್ಷ ಮಾಡಿದ್ಮೇಲೆ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಲ್ಲನ? 100 ಸೀಟಿಗೆ ನಿಂತ್ಕೊಂಡು 90 ಸೀಟ್ ಗೆಲ್ಬೋದೇನ್ರಿ ಎಲ್ಲನ? 25 ವರ್ಷದ ಆಡಳಿತ ಆದಮೇಲೆ ಇಷ್ಟೆಲ್ಲ ಆ್ಯಂಟಿ ಇನ್ಕಂಬರೆನ್ಸಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಇಡೀ ಜಗತ್ತಿನಾಗಿರ್ತೈತೆ. 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆದ್ಬಿಡ್ಬೋದಾ? ಮತ್ತು ಏನು ಆಧಾರದ ಮೇಲೆ ಗೆಲ್ತಾರೆ ಇವರು? ಏನು ಹಂಗೆ ಬಿಹಾರ್ ಏನು ಅಮೇರಿಕ ಆಗ್ಬಿಟ್ಟಿದೆಯಾ? ಬಿಹಾರ್ ಏನು ಅಮೇರಿಕ ಆಗ್ಬಿಟ್ಟಿದೇನ್ರಿ? ಈಗ ಇಲ್ಲೇ ಬೆಂಗಳೂರಿನಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರೆ ಪ್ರತಿ 2ನೇ ಮನೆ 3ನೇ ಮನೆ ಬಿಹಾರ್ ಸಿಗ್ತಾನೆ. ಏನು ಬಿಹಾರ್ನಾಗ ಅಂತದ್ದು ಏನು ಮಾಡಿದ್ದಾರೆ? ಹಂಗೆ 90 ಸೀಟ್ ಗೆಲ್ತಕ್ಕಂಥ ಏನು ಮಾಡಿದ್ದಾರೆ? ಅದೇ 65 ಲಕ್ಷ ಓಟ್ ತೆಗೆದಿದ್ದಾರೆ, 20 ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ, 85 ಲಕ್ಷ ಓಟ್ ಗಫಲಾಗಿದೆ, 14 ಲಕ್ಷ ಓಟ್ ಫೇಕ್ ಓಟ್ಸ್ ಇದ್ದಾವೆ, 3 ಲಕ್ಷ ಮನೆಗಳು ಝೀರೋ ಅಕೌಂಟ್ನಲ್ಲಿದ್ದಾವೆ. ಮತ್ತು ಇದರ ಬಗ್ಗೆ ಏನು ಚರ್ಚೆನೇ ಬೇಡ. ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮಾತನಾಡೋದಿಲ್ಲ. ಮತ್ತು ಕಾರಣ ಏನು? ಮತ್ತೆ ಇಂಥ ಒಂದು ಸಹಕಾರದಿಂದ ಜ್ಞಾನೇಶ್ ಕುಮಾರ್ ಅವರ ಒಂದೇನು ಸಹಕಾರದಿಂದ ಅವ್ರು ಗೆದ್ದಿದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಮಾಡಿರ್ತಕ್ಕಂಥ ಸಪೋರ್ಟ್ನ ಗೆದ್ದಿದ್ದಾರೆ. ಬೇರೆ ಏನಿದೆ? ಇಲ್ಲಿ CM ಕೈ ಹಿಡಿಲಿಲ್ಲ. ಹಾಕಿದಾರಲ್ರಿ. ನಮಗೆ 30% ಅಷ್ಟು ಓಟ್ ಬಂದಿಲ್ಲ. JDU ಸುಮಾರು 23% ಬಂದಿದೆ. JDU 23% ಬಂದು ನಮಗೆ 25 ಸೀಟ್ ಬಂದಿದೆ. BJP 20% ತೊಗೊಂಡು 91 ಸೀಟ್ ಬಂದಿದೆ. ಇದು ಪ್ರಪಂಚದಲ್ಲಿ ಯಾರೇ ಒಬ್ಬ ಆಡಳಿತ 20-25 ವರ್ಷ ಮಾಡಿದ್ಮೇಲೆ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಲ್ಲನ? 100 ಸೀಟಿಗೆ ನಿಂತ್ಕೊಂಡು 90 ಸೀಟ್ ಗೆಲ್ಬೋದೇನ್ರಿ ಎಲ್ಲನ? 25 ವರ್ಷದ ಆಡಳಿತ ಆದಮೇಲೆ ಇಷ್ಟೆಲ್ಲ ಆ್ಯಂಟಿ ಇನ್ಕಂಬರೆನ್ಸಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಇಡೀ ಜಗತ್ತಿನಾಗಿರ್ತೈತೆ. 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆದ್ಬಿಡ್ಬೋದಾ? ಮತ್ತು ಏನು ಆಧಾರದ ಮೇಲೆ ಗೆಲ್ತಾರೆ ಇವರು? ಏನು ಹಂಗೆ ಬಿಹಾರ್ ಏನು ಅಮೇರಿಕ ಆಗ್ಬಿಟ್ಟಿದೆಯಾ? ಬಿಹಾರ್ ಏನು ಅಮೇರಿಕ ಆಗ್ಬಿಟ್ಟಿದೇನ್ರಿ? ಈಗ ಇಲ್ಲೇ ಬೆಂಗಳೂರಿನಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರೆ ಪ್ರತಿ 2ನೇ ಮನೆ 3ನೇ ಮನೆ ಬಿಹಾರ್ ಸಿಗ್ತಾನೆ. ಏನು ಬಿಹಾರ್ನಾಗ ಅಂತದ್ದು ಏನು ಮಾಡಿದ್ದಾರೆ? ಹಂಗೆ 90 ಸೀಟ್ ಗೆಲ್ತಕ್ಕಂಥ ಏನು ಮಾಡಿದ್ದಾರೆ? ಅದೇ 65 ಲಕ್ಷ ಓಟ್ ತೆಗೆದಿದ್ದಾರೆ, 20 ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ, 85 ಲಕ್ಷ ಓಟ್ ಗಫಲಾಗಿದೆ, 14 ಲಕ್ಷ ಓಟ್ ಫೇಕ್ ಓಟ್ಸ್ ಇದ್ದಾವೆ, 3 ಲಕ್ಷ ಮನೆಗಳು ಝೀರೋ ಅಕೌಂಟ್ನಲ್ಲಿದ್ದಾವೆ. ಮತ್ತು ಇದರ ಬಗ್ಗೆ ಏನು ಚರ್ಚೆನೇ ಬೇಡ. ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮಾತನಾಡೋದಿಲ್ಲ. ಮತ್ತು ಕಾರಣ ಏನು? ಮತ್ತೆ ಇಂಥ ಒಂದು ಸಹಕಾರದಿಂದ ಜ್ಞಾನೇಶ್ ಕುಮಾರ್ ಅವರ ಒಂದೇನು ಸಹಕಾರದಿಂದ ಅವ್ರು ಗೆದ್ದಿದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಮಾಡಿರ್ತಕ್ಕಂಥ ಸಪೋರ್ಟ್ನ ಗೆದ್ದಿದ್ದಾರೆ. ಬೇರೆ ಏನಿದೆ? ಇಲ್ಲಿ CM ಕೈ ಹಿಡಿಲಿಲ್ಲ. ಹಾಕಿದಾರಲ್ರಿ. ನಮಗೆ 30% ಅಷ್ಟು ಓಟ್ ಬಂದಿಲ್ಲ. JDU ಸುಮಾರು 23% ಬಂದಿದೆ. JDU 23% ಬಂದು ನಮಗೆ 25 ಸೀಟ್ ಬಂದಿದೆ. BJP 20% ತೊಗೊಂಡು 91 ಸೀಟ್ ಬಂದಿದೆ. ಇದು ಪ್ರಪಂಚದಲ್ಲಿ ಯಾರೇ ಒಬ್ಬ ಆಡಳಿತ 20-25 ವರ್ಷ ಮಾಡಿದ್ಮೇಲೆ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಲ್ಲನ? 100 ಸೀಟಿಗೆ ನಿಂತ್ಕೊಂಡು 90 ಸೀಟ್ ಗೆಲ್ಬೋದೇನ್ರಿ ಎಲ್ಲನ? 25 ವರ್ಷದ ಆಡಳಿತ ಆದಮೇಲೆ ಇಷ್ಟೆಲ್ಲ ಆ್ಯಂಟಿ ಇನ್ಕಂಬರೆನ್ಸಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಇಡೀ ಜಗತ್ತಿನಾಗಿರ್ತೈತೆ. 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆದ್ಬಿಡ್ಬೋದಾ? ಮತ್ತು ಏನು ಆಧಾರದ ಮೇಲೆ ಗೆಲ್ತಾರೆ ಇವರು? ಏನು ಹಂಗೆ ಬಿಹಾರ್ ಏನು ಅಮೇರಿಕ ಆಗ್ಬಿಟ್ಟಿದೆಯಾ? ಬಿಹಾರ್ ಏನು ಅಮೇರಿಕ ಆಗ್ಬಿಟ್ಟಿದೇನ್ರಿ? ಈಗ ಇಲ್ಲೇ ಬೆಂಗಳೂರಿನಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರೆ ಪ್ರತಿ 2ನೇ ಮನೆ 3ನೇ ಮನೆ ಬಿಹಾರ್ ಸಿಗ್ತಾನೆ. ಏನು ಬಿಹಾರ್ನಾಗ ಅಂತದ್ದು ಏನು ಮಾಡಿದ್ದಾರೆ? ಹಂಗೆ 90 ಸೀಟ್ ಗೆಲ್ತಕ್ಕಂಥ ಏನು ಮಾಡಿದ್ದಾರೆ? ಅದೇ 65 ಲಕ್ಷ ಓಟ್ ತೆಗೆದಿದ್ದಾರೆ, 20 ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ, 85 ಲಕ್ಷ ಓಟ್ ಗಫಲಾಗಿದೆ, 14 ಲಕ್ಷ ಓಟ್ ಫೇಕ್ ಓಟ್ಸ್ ಇದ್ದಾವೆ, 3 ಲಕ್ಷ ಮನೆಗಳು ಝೀರೋ ಅಕೌಂಟ್ನಲ್ಲಿದ್ದಾವೆ. ಮತ್ತು ಇದರ ಬಗ್ಗೆ ಏನು ಚರ್ಚೆನೇ ಬೇಡ. ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮಾತನಾಡೋದಿಲ್ಲ. ಮತ್ತು ಕಾರಣ ಏನು? ಮತ್ತೆ ಇಂಥ ಒಂದು ಸಹಕಾರದಿಂದ ಜ್ಞಾನೇಶ್ ಕುಮಾರ್ ಅವರ ಒಂದೇನು ಸಹಕಾರದಿಂದ ಅವ್ರು ಗೆದ್ದಿದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಮಾಡಿರ್ತಕ್ಕಂಥ ಸಪೋರ್ಟ್ನ ಗೆದ್ದಿದ್ದಾರೆ. ಬೇರೆ ಏನಿದೆ? ಇಲ್ಲಿ CM